ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಈ ದಿನದ ಈ ವಿಡಿಯೋದಲ್ಲಿ ನಿಮ್ಮ ಭವಿಷ್ಯದಲ್ಲಿ ಬರುವಂತಹ ಅಂದರೆ ಒಂದು ವಾರದಲ್ಲಿ ನೀವು ಅನುಭವಿಸುವಂತಹ ಪರಿಸ್ಥಿತಿಗಳಾಗಿರ್ಬೋದು, ನೀವು ಎದುರಿಸಬಹುದಾದಂತಹ ಚಾಲೆಂಜ್ಗಳಾಗಿರ್ಬೋದು ಮತ್ತು ಸಮಸ್ಯೆಗಳಿಗೆ ಒಂದು ಸರಳ ಪರಿಹಾರಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತುಂಬ ಸಲ ನಮ್ಮ ಜೀವನದಲ್ಲಿ ಯಾವ ಸಮಸ್ಯೆಗಳು ಬರ್ತವೆ, ಯಾವ ಕಾರಣಕ್ಕೆ ಬರುತ್ತೆ, ಅವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದು ತುಂಬ ದೊಡ್ಡ ಯಕ್ಷ ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋದು ತುಂಬ ಈಸಿ ಅಂತೂ ಖಂಡಿತ ಅಲ್ಲ. ಈ ವಿಡಿಯೋದಲ್ಲಿ ಆ ಪ್ರಶ್ನೆಗಳಿಗೆ ಕೆಲವೊಂದು ಸ್ಪಿರಿಚುವಲ್ ದೃಷ್ಟಿಯಿಂದ ಉತ್ತರಗಳನ್ನು ನೋಡೋಣ. ಇದರ ಜೊತೆಗೆ ಮಿಸ್ಟಿಕ್ ಎರಾ ಟೀಮ್ ಕಡೆಯಿಂದ ನಾವು ಹಲವಾರು ಸ್ಪಿರಿಚುವಲ್ ಸೇವೆಗಳನ್ನು ಕೂಡ ನಿಮಗಾಗಿ ಒದಗಿಸ್ತಾ ಇದ್ದೀವಿ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನೋಡೋದಾದರೆ ಆಕಾಶಿಕ್ ರೆಕಾರ್ಡ್ಸ್, ನಮ್ಮ ಹಿಂದಿನ ಜನ್ಮಗಳ ಕರ್ಮಗಳಾಗಿರಬಹುದು, ಕಾರ್ಮಿಕ್ ಡೆಪ್ಸ್ ಬಗ್ಗೆ ಈ ಒಂದು ಆಕಾಶಿಕ್ ರೆಕಾರ್ಡ್ಸ್ನಲ್ಲಿ ನಾವು ತಿಳ್ಕೊಬೋದು. ಇದರ ಒಂದು ಪ್ಯಾಟ್ರನನ್ನು ನೋಡಿದರೆ ನೀವು ಬಹಳ ಒಂದು ಕಷ್ಟಗಳನ್ನು ಪಡ್ತಾ ಇರ್ತೀವ, ಅಂದರೆ ತುಂಬ ರಿಪೀಟೆಡ್ ಪ್ಯಾಟ್ರನ್ಸ್ ಇರುತ್ತೆ. ಅದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ ಇಶ್ಯೂ ಆಗಿರ್ಬೋದು. ಈ ರೀತಿ ಪದೇ ಪದೇ ಬರುವಂತಹ ಒಂದು ಪ್ಯಾಟ್ರನ್ಸ್ ಏನಿರುತ್ತೆ ಅದು ಎಲ್ಲದರನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದಾದರೆ ಆಕಾಶಿಕ್ ರೆಕಾರ್ಡ್ಸ್ನಲ್ಲಿ ಅದಕ್ಕೆ ಉತ್ತರ ಕೂಡ ಇರುತ್ತೆ, ಪರಿಹಾರ ಕೂಡ ಇರುತ್ತೆ. ಮತ್ತು ಟ್ಯಾರೆಟ್ ರೀಡಿಂಗ್ನಲ್ಲಿ ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಪರಿಸ್ಥಿತಿಗಳಾಗಿರ್ಬೋದು, ಅದಕ್ಕೆ ಕಾರಣಗಳು, ಅದಕ್ಕೆ ಬೇಕಾದಂಥ ಸಣ್ಣ ಸಣ್ಣ ಪರಿಹಾರಗಳನ್ನು ಟ್ಯಾರೆಟ್ ರೀಡಿಂಗ್ನಲ್ಲಿ ನೋಡ್ಬೋದು. ಮತ್ತು ಕ್ರಿಸ್ಟಲ್ ಹೀಲಿಂಗ್ನಲ್ಲಿ ನಮಗೆ ಬರುವಂಥ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ರಿಲೇಷನ್ಶಿಪ್ ಇಶ್ಯೂಗಳಾಗಿರ್ಬೋದು, ಮತ್ತು ಮಕ್ಕಳಲ್ಲಿ ಇರುವಂಥ ಒಂದು ಕಾನ್ಸಂಟ್ರೇಷನ್ ಸಮಸ್ಯೆ, ಈ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ನಾವು ಕ್ರಿಸ್ಟಲ್ ಹೀಲಿಂಗ್ನಲ್ಲಿ ಪರಿಹಾರವನ್ನು ಪಡೆಯಬಹುದು. ಪ್ರಾಣಿಕ್ ಹೀಲಿಂಗ್ನಲ್ಲಿ ಮಾನಸಿಕ ಒತ್ತಡದಿಂದ ಬರುವಂಥ ಡಿಪ್ರೆಷನ್ ಆಗಿರ್ಬೋದು, ಆ್ಯಂಗ್ಸೈಟಿ ಮತ್ತು ಕೆಲವೊಂದು ಆರೋಗ್ಯ ಸಮಸ್ಯೆಗಳು, ತುಂಬ ನೋವುಗಳು, ಇವನ್ನೆಲ್ಲ ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅನ್ನೋ ಒಂದು ಪರಿಹಾರಗಳನ್ನು ನಾವು ಪ್ರಾಣಿಕ್ ಹೀಲಿಂಗ್ನಲ್ಲಿ ನೋಡ್ಬೋದು. ಪ್ರಾಣಿಕ್ ಹೀಲಿಂಗು ನೀವು ಒಂದು ಸೆಷನ್ ತೊಗೊಂಡ್ರೆ ನಿಮಗೆ ಅಷ್ಟು ಗೊತ್ತಾಗಲಿಕ್ಕಿಲ್ಲ. ಒಂದು 3 ಸೆಷನ್ನಲ್ಲಿ ನೋಡೋದ್ರಿಂದ ಪ್ರಾಣಿಕ್ ಹೀಲಿಂಗು ನಾವು ತುಂಬ ಕಡಿಮೆ ಬೆಲೆಗೆ ಪ್ರಾಣಿಕ್ ಹೀಲಿಂಗ್ ಸೇವೆಯನ್ನು ಒದಗಿಸ್ತಾ ಇದ್ದೀವಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಒಂದು ಡಿಫ್ರೆನ್ಸ್ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಇದನ್ನು ಬಿಟ್ಟು ನೋಡೋದಾದರೆ ಚಕ್ರ ಹೀಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಮ್ಮ ದೇಹದಲ್ಲಿ ಇರುವಂಥ ತುಂಬ ಚಕ್ರಗಳು, 7 ಚಕ್ರಗಳು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಬ್ಯಾಲೆನ್ಸ್ಡ್ ಆಗಿರಬೇಕು, ಇಲ್ಲ ಅಂದರೆ ತುಂಬ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಬರ್ತಾ ಇರುತ್ತೆ. ಬೇರೆ ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು ಅಷ್ಟೇ ಅಲ್ಲದೆ ಬೇರೆ ಸಮಸ್ಯೆಗಳು ಬರ್ತಿರುತ್ತೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಚಕ್ರ ಹೀಲಿಂಗಲ್ಲಿ ನೋಡ್ಬೋದು. ಮತ್ತು ನ್ಯೂಮರಾಲಜಿ ರಿಲೇಟೆಡ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮ ಹೆಸರು ಆಗಿರ್ಬೋದು, ಎಲ್ಲನೂ ನಿಮ್ಮ ಒಂದು ಜಾತಕದ ಪ್ರಕಾರ ಇದೆಯಾ, ಅದೇ ಆ್ಯಸ್ ಪರ್ ನ್ಯೂಮರಾಲಜಿ ಇದೆಯಾ ಇಲ್ವಾ, ಅದರಿಂದ ನಿಮ್ಗೆ ಏನಾದರೂ ತೊಂದರೆಗಳು ಕಾಣಿಸ್ತಿದೆಯಾ ಅನ್ನೋದನ್ನು ನಾವು ನ್ಯೂಮರಾಲಜಿನಲ್ಲಿ ನೋಡ್ಬೋದು. ಈಗ ಕ್ಷಣಕಾಲ ಕಣ್ಣು ಮುಚ್ಚಿ ನಿಮ್ಮ ಇಷ್ಟ ದೇವತೆ ಅಥವಾ ಯೂನಿವರ್ಸ್ಗೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನೀವು ಡಿಯರ್ ಯೂನಿವರ್ಸ್ ಐ ಲವ್ ಯು ಅನ್ನೋದನ್ನು ಹೇಳ್ಕೋಬೇಕಾಗುತ್ತೆ. ಈ ಪ್ರಾರ್ಥನೆಯ ನಂತರ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಒಂದು ಕಾರ್ಡನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಒಳ್ಳೆಯ ಉಪಯುಕ್ತ ಮಾಹಿತಿಯನ್ನು ಪಡಿಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ನಾನು ಕೊಟ್ಟಿದ್ದೇನೆ. 3 ಕಾರ್ಡ್ರಲ್ಲಿ ಯಾವುದಾದ್ರೂ ಒಂದು ಆಯ್ಕೆಯನ್ನು ಮಾಡ್ಕೊಳ್ಳಿ. ತುಂಬ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಅಂತರಾತ್ಮ ಅಂದರೆ ನಿಮ್ಮ ಇಂಟ್ಯೂಷನ್ ಯಾವ ಒಂದು ಪಾಠನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳುತ್ತೋ, ಅಂದರೆ ಯಾವ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳುತ್ತೋ ಆ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಮೊದಲನೇ ಕಾರ್ಡು ತೋರಿಸ್ತಾ ಇದೆ. ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡೋದಾದರೆ ಹೊಸ ಆರಂಭ, ಅವಕಾಶಗಳು ಮತ್ತು ಸ್ಟೆಬಿಲಿಟಿಯನ್ನು ತೋರಿಸ್ತಾ ಇದೆ. ಇದು ವಿಶೇಷವಾಗಿ ಹಣಕಾಸು ಆಗಿರ್ಬೋದು, ಕೆಲಸ, ವ್ಯವಹಾರ ಮತ್ತು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ಹೊಸ ಆರಂಭ, ಶಿಕ್ಷಣ ಕೂಡ ಸಂಬಂಧಪಟ್ಟಿರುವಂಥದ್ದು ಮತ್ತು ಹಣಕಾಸು ಸಂಬಂಧಗಳು ಎಲ್ಲದಕ್ಕೂ ಕೂಡ ಒಂದು ಹೊಸ ಆರಂಭ ಅಂತ ತೋರಿಸ್ತಾ ಇದೆ. ನಿಮಗೆ ತುಂಬಾ ಆಪರ್ಚುನಿಟೀಸ್ ಇದೆ, ಯಾವುದನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಯಾವುದು ಒಂದು ಒಳ್ಳೆಯ ಆಪರ್ಚುನಿಟಿ ಸಿಕ್ಕಿದಾಗ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋದು ತುಂಬ ಒಂದು ಬುದ್ಧಿವಂತಿಕೆ ಆಗಿರುತ್ತೆ. ಒಂದು ಆಪರ್ಚುನಿಟಿಯನ್ನು ಕಳ್ಕೊಂಡ್ರೆ ಮತ್ತೆ ಒಂದು ಒಳ್ಳೆಯ ಆಪರ್ಚುನಿಟಿ ಸಿಗೋದು ಕಷ್ಟ ಆಗುತ್ತೆ. ಮತ್ತು ಈ ರೀತಿ ಒಂದು ಹೊಸ ಆಪರ್ಚುನಿಟಿ ಅಂದರೆ ಹೊಸ ದಾರಿಗಳು ನಿಮಗೆ ಸಿಕ್ಕಿರೋದ್ರಿಂದ ಯೂನಿವರ್ಸ್ಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮತ್ತು ಥ್ಯಾಂಕ್ ಯು ಕೂಡ ಹೇಳ್ಕೊಳ್ಳಿ. ಅದರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಒಂದು ಚಾಲೆಂಜಸ್ ಏನು ಅಂತ ನೋಡೋದಾದರೆ
ಡಿಸಿಷನ್ ತಗೊಳ್ಳೋಕೆ ತುಂಬಾ ಕನ್ಫ್ಯೂಷನ್ ಆಗ್ತಿರುತ್ತೆ. ಭವಿಷ್ಯದ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಮಸ್ಯೆಗಳಿಗೆ ಒಂದು ಡಿಸಿಷನ್ ತಗೋಬೇಕು ಅನ್ನೋದಕ್ಕೆ ತುಂಬಾ ಗೊಂದಲ ಕಾಣಿಸ್ತಾ ಇದೆ ಇದರಲ್ಲಿ. ನೀವು ತುಂಬ ಯೋಚನೆ ಮಾಡಿಯೇ ತಗೊಂಡಿರ್ತೀರ ಡಿಸಿಷನ್ನು. ಯಾವುದೇ ಗೊಂದಲ ಮಾಡ್ಕೊಳ್ಬೇಡಿ. ನೀವು ತಗೊಂಡಿರುವಂಥ ಒಂದು ನಿರ್ಧಾರ ಖಂಡಿತ ಕರೆಕ್ಟಾಗೇ ಇರುತ್ತೆ. ನಿಮ್ಮ ಒಂದು ಗೋಲ್ ಕರೆಕ್ಟಾಗಿ ನಿಮಗೆ ಗೊತ್ತಿದ್ದರೆ ಹೆಜ್ಜೆ ಮುಂದೆ ಇಡೋದ್ರಲ್ಲಿ ಯಾವುದೇ ಒಂದು ಆತಂಕ ಪಟ್ಕೊಳ್ಬೇಡಿ. ಮತ್ತು ನಿಮ್ಮ ಒಂದು ಇಂಟ್ಯೂಷನ್ ಅಂದರೆ ನಿಮ್ಮ ಒಂದು ಅಂತರಾತ್ಮ ಏನು ಹೇಳುತ್ತೆ ಅದರ ಮೇಲೆ ನಂಬಿಕೆ ಇಡಿ. ಖಂಡಿತ ಎಲ್ಲನೂ ಸರಿಯಾಗಿ ಆಗುತ್ತೆ. ಗಣೇಶ ಅವ್ರ ಸಂದೇಶ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನಿಮ್ಮಲ್ಲಿರುವಂಥ ಎಲ್ಲ ಒಂದು ಆಬ್ಸ್ಟಿಕಲ್ಸನ್ನು ದೂರ ಮಾಡ್ತಿದ್ದಾರೆ ಗಣೇಶ ಅವರು. ಸ್ಟಕ್ ಆಗಿರುವಂಥ ಎಷ್ಟೋ ಕೆಲಸಗಳು ಕೂಡ ಮುಂದೆ ಹೋಗುತ್ತೆ. ಯೋಚನೆ ಮಾಡಬೇಡಿ. ಗಣೇಶ ಅವರನ್ನು ಕುರಿತು ಪ್ರಾರ್ಥನೆನ ಮಾಡ್ಕೊಳ್ಳಿ, ಎಲ್ಲನೂ ಸರಿ ಹೋಗುತ್ತೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ನೀವು ಯಾವುದೋ ಒಂದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋದಾಗಿರ್ಬೋದು ಅಥವಾ ಎಜುಕೇಷನಲ್ಲಿ ಮುಂದೆ ಒಂದು ಒಳ್ಳೆ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿದ್ರೆ ಬೇರೆ ಯಾವುದೇ ಒಂದು ವಿಷಯದಲ್ಲಿ ಅಂದರೆ ಸಂಬಂಧಗಳ ವಿಷಯದಲ್ಲಿ ಆಗಿರ್ಬೋದು, ಯಾವುದಾದ್ರೂ ಒಂದು ವಿಷಯದಲ್ಲಿ ಒಂದು ಮಾಡಬೇಕು ಅಂತ ಕಾಯ್ತಾ ಇರ್ತೀರ, ಆದರೆ ಆಗಿರಲ್ಲ ಇಷ್ಟು ದಿನಗಳಿಂದ. ಆದರೆ ಈಗ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಸಮಯ ಅಂತ ಬಂದಿದೆ. ನೀವು ಮಾಡ್ತಾ ಇರುವಂಥ ಎಲ್ಲ ಪ್ರಯತ್ನಗಳಿಗೂ ಕೂಡ ಒಂದು ಒಳ್ಳೆಯ ಫಲಿತಾಂಶ ಸಿಗುವಂಥ ಟೈಮ್ ಇದೆ. ಮತ್ತು ತುಂಬ ಒಂದು ಒಳ್ಳೆ ಅವಕಾಶಗಳಾಗಿರ್ಬೋದು, ಒಳ್ಳೆ ಒಂದು ದೂರದಲ್ಲಿ ಹೋಗಬೇಕು, ನೀವು ಓದಬೇಕು ಅಂದ್ಕೊಂಡಿರ್ತೀರ, ಫಾರಿನಲ್ಲಿ ಹೋಗಿ ಖಂಡಿತ ಅದು ಕೂಡ ಒಂದು ನೆರವೇರುವಂಥ ಒಂದು ಕಾಲ ಈಗ ಬಂದಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಇದೇ ರೀತಿ ಪ್ರಯತ್ನ ಮಾಡ್ತಾ ಇರಿ, ಯಾವುದೇ ಕಾರಣಕ್ಕೂ ನಿಲ್ಲಬೇಡಿ, ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಿ, ಎಲ್ಲನೂ ನಿಮಗೆ ಖಂಡಿತ ಒಳ್ಳೆಯದೇ ಆಗುತ್ತೆ. ಇಲ್ಲಿ ಚಾಲೆಂಜಸ್ ಏನು ನೀವು ಫೇಸ್ ಮಾಡ್ತೀರಾ ಅನ್ನೋದು ನೋಡೋದಾದರೆ ತುಂಬ ಅರ್ಜೆಂಟಲ್ಲಿ ನೀವು ನಿರ್ಧಾರಗಳನ್ನು ತಗೊಳ್ಳೋದಾಗಿರ್ಬೋದು ಮತ್ತು ಪೂರ್ತಿಯಾಗಿ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ದೇ ಮುಂದಕ್ಕೆ ಹೋಗುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಕಾಣಿಸ್ತಾ ಇದೆ ಚಾಲೆಂಜಸ್ಸು. ತುಂಬ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಯಾವುದೇ ಕಾರಣಕ್ಕೂ ಮುಂದೆ ಇಟ್ಟಿರುವಂಥ ಹೆಜ್ಜೆಯನ್ನು ಹಿಂದೆ ಹಿಡೋಕ್ಕೆ ಹೋಗಬೇಡಿ. ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳುವಂಥ ಒಂದು ಒಳ್ಳೆಯ ಟೈಮ್ ಬಂದಿದೆ ಈಗ. ನಂಬಿಕೆಯಿಂದ ಕೆಲಸ ಮಾಡಿ. ನೀವು ಯಾರನ್ನು ತುಂಬ ನಂಬ್ತಿರೋ ಅವ್ರ ಕಡೆಯಿಂದ ಒಂದು ಗೈಡೆನ್ಸನ್ನು ತಗೊಳ್ಳಿ. ನಿಮ್ಮ ಇಂಟ್ಯೂಷನ್ನ ಮೊದಲು ನಂಬಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿದಿನ ಮೆಡಿಟೇಷನ್ ಆಗಿರ್ಬೋದು, ಪ್ರಾರ್ಥನೆಯನ್ನು ಮಾಡೋದಾಗಿರ್ಬೋದು, ನಿಮಗೆ ಒಳ್ಳೆಯ ಒಂದು ಫಲಿತಾಂಶಗಳನ್ನು ಕೂಡ ಕೊಡುತ್ತೆ. ನಿಮಗೆ ಗಣೇಶ ಕೊಡ್ತಾ ಇರೋ ಒಂದು ಸೂಚನೆ ಸಂದೇಶ ಅಂತ ಏನು ಅಂತ ನೋಡೋದಾದರೆ, ನಿಮ್ಮ ಸುತ್ತ ಸ್ವಲ್ಪ ನೆಗೆಟಿವ್ ಎನರ್ಜಿ ಕಾಣ್ತಿದೆ. ಅಂದರೆ ಸ್ವಲ್ಪ ನೆಗೆಟಿವ್ ಪೀಪಲ್ಸ್ ಇರಬಹುದು ಅಥವಾ ನೆಗೆಟಿವ್ ಒಂದು ನೆನಪುಗಳಾಗಿರ್ಬೋದು ಮತ್ತು ಸಿಚುವೇಶನ್ಸ್ ಕೂಡ ಕಾಣಿಸ್ತಾ ಇದೆ. ಇದೆಲ್ಲದರಿಂದ ಹೊರಗಡೆ ಬರಬೇಕು ಅಂದರೆ ನಿಮಗೆ ಪ್ರಾರ್ಥನೆಯನ್ನು ಮಾಡಬಹುದು ಗಣೇಶ ಅವರನ್ನು ಕುರಿತು, ಅಥವಾ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮಗೆ ಒಳ್ಳೆಯ ಒಂದು ಫಲಿತಾಂಶಗಳನ್ನು ಕಾಣಬಹುದು. ಮತ್ತು ಓಂ ಗಂ ಗಣಪತಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು 21 ದಿನ 108 ಬಾರಿ ಜಪಿಸಿ. ಎಲ್ಲನೂ ಕೂಡ ಒಳ್ಳೆಯದೇ ಆಗುತ್ತೆ. ಉಪ್ಪು ನೀರಿನಿಂದ ಸ್ನಾನ ಮಾಡೋದ್ರಿಂದ ಕೂಡ ಈ ಒಂದು ಎನರ್ಜಿ ಬ್ಲಾಕೇಜಸ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೋಬಹುದು. ನೋಡಿ, ಪ್ರಯತ್ನ ಪಡಿ, ಎಲ್ಲನೂ ಒಳ್ಳೆಯದೇ ಆಗುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಏನು ಅಂತ ನೋಡೋಣ. ಇಲ್ಲಿ ನಮಗೆ ಕಾಣ್ತಾ ಇರೋದೇನು ಅಂತ ನೋಡೋದಾದರೆ, ನಿಮ್ಮ ಒಂದು ಸುತ್ತಮುತ್ತಲಿನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಬಗ್ಗೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ, ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಅಥವಾ ಒಂದು ರಿಸಲ್ಟ್ ಅಂದರೆ ಎಕ್ಸಾಮ್ ರಿಸಲ್ಟ್, ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಇಲ್ಲಿ ತುಂಬ ನಿರೀಕ್ಷೆ ಇಟ್ಕೊಂಡಿರೋದನ್ನು ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ತುಂಬಾ ಒಂದು ಜವಾಬ್ದಾರಿ ಇರೋದು ಕೂಡ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಅಂದರೆ ಎಜುಕೇಷನ್, ಹಣ ಮತ್ತು ಯಾವುದೇ ಒಂದು ವಿಷಯದ ಬಗ್ಗೆ ಆಗಿರ್ಬೋದು, ನೀವು ಒಂದು ನಿರ್ಧಾರ ತೊಗೋಬೇಕು ಅಂತ ಕಾಯ್ತಾ ಇದ್ದೀರಾ ಅಂತ ಕಾಣ್ತಾ ಇದೆ. ಇದು ತೊಗೊಳ್ಳೋಕ್ಕೆ ಒಂದು ಒಳ್ಳೆಯ ಟೈಮ್ ಅಂತ ನೋಡ್ಬೋದು. ಯಾಕಂದರೆ ಇದು ನಾವು ತೊಗೊಂಡಿರುವಂಥದ್ದು ಒಂದು ಪಾಸಿಟಿವ್ ಕಾರ್ಡ್ ಇಲ್ಲಿ ಕಾಣಿಸ್ತಾ ಇದೆ. ಹಿರಿಯರ ಆಶೀರ್ವಾದ ಪಡೆದು ಮುಂದೆ ಹೆಜ್ಜೆ ಇಡಿ. ಮತ್ತು ಪ್ರತಿದಿನ ಗ್ರ್ಯಾಟಿಟ್ಯೂಡ್ ಅಂದರೆ ಯೂನಿವರ್ಸಿಗೆ ಆಗಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ಆಗಿರ್ಬೋದು, ನೀವು ಏನೆಲ್ಲ ಪಡ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಅದರ ಕುರಿತಾಗಿ ಒಂದು ಗ್ರ್ಯಾಟಿಟ್ಯೂಡನ್ನು ಇಟ್ಕೊಳ್ಳಿ. ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಇಲ್ಲಿ ನಾವು ಚಾಲೆಂಜಸ್ ಏನು ನೀವು ಫೇಸ್ ಮಾಡ್ತೀರಾ ಅಂತ ನೋಡೋದಾದರೆ, ಒಂದು ಬ್ಯಾಲೆನ್ಸ್ ಅನ್ನೋದು ಬೇಕು. ನೀವು ಯಾರಿಂದಾದರೂ ಒಂದನ್ನು ಪಡ್ಕೊಂಡಿದ್ದೀರಾ ಅಂದರೆ ಅವರಿಗೆ ಎನರ್ಜಿ ಎಕ್ಸ್ಚೇಂಜ್ ಆಗಿ ನೀವು ಕೂಡ ಅದೇ ಒಂದು ಹೆಲ್ಪನ್ನು ಮಾಡಬೇಕಾಗುತ್ತೆ. ಇದು ನೀವು ಮಾಡ್ತಾ ಇರುವಂಥ ಒಂದು ಚಾಲೆಂಜಸ್ ಇಲ್ಲಿ ನಿಮಗೆ ಫೇಸ್ ಮಾಡ್ತಾ ಇರುವಂಥದ್ದಾಗಿ ಅಂದರೆ ಒಂದು ಫೀಲಿಂಗ್ಸ್ ಎಲ್ಲ ಆಗಿರ್ಬೋದು, ಒಂದು ಎಮೋಷ್ನಲ್ ಬಾಂಡಿಂಗ್ಸ್ ಇರ್ಬೋದು, ಅದರಲ್ಲಿ ಕೂಡ ನಿಮಗೆ ಇಂಬ್ಯಾಲೆನ್ಸ್ ಅಂತ ತೋರಿಸ್ತಾ ಇದೆ. ಒಂದು ಹಣದಲ್ಲಾಗಿರಬಹುದು ಮತ್ತು ಸಂಬಂಧಗಳಲ್ಲಿ ಕೂಡ ಇಂಬ್ಯಾಲೆನ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಅಗತ್ಯ ಇಲ್ಲ ಅಂತ ಗೊತ್ತಾದಾಗ ಖಂಡಿತ ಅಂದರೆ ಮುಜುಗರಕ್ಕೆ ಒಳಪಟ್ಟು ನೀವು ಎಲ್ಲದನ್ನೂ ತಲೆ ಮೇಲೆ ಹಾಕೊಳ್ಳೋದು ಕಾಣಿಸ್ತಾ ಇದೆ. ಅದನ್ನು ಮೊದಲು ಬಿಡಿ.
ನಿಮಗೆ ಆಗೋದಿಲ್ಲ ಅಂದರೆ ಖಂಡಿತ ಇಲ್ಲ ಅಂತ ಹೇಳೋದನ್ನ ಮೊದಲು ಕಲ್ತ್ಕೊಳ್ಳಿ. ಭಯ ಪಡೋದನ್ನ ಬಿಟ್ಟು ಪಾಸಿಟಿವ್ ಎನರ್ಜಿನ ಹೇಗೆ ತಗೊಳ್ಬೇಕು ನಿಮ್ಮ ಜೀವನದಲ್ಲಿ, ಹೊಸ ಹೊಸ ಅವಕಾಶಗಳನ್ನು ಹೇಗೆ ಪಡಿಬೇಕು ಅನ್ನೋದನ್ನು ಯೋಚನೆ ಮಾಡಿ. ಪ್ರತಿದಿನ ಗಣೇಶನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ಬೋದು, ಅಥವಾ ನಿಮ್ಮ ಇಷ್ಟ ದೇವತೆಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿ. ಎಲ್ಲನೂ ಒಳ್ಳೆಯದಾಗುತ್ತೆ. ಅಥವಾ ಯೂನಿವರ್ಸಿಗೆ ಪ್ರಾರ್ಥನೆಯನ್ನು ಕೂಡ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಯೂನಿವರ್ಸ್ ನಮಗೆಲ್ಲಾನು ಒಳ್ಳೆಯದನ್ನೇ ಮಾಡ್ತಿರುತ್ತೆ, ಒಳ್ಳೆ ಒಳ್ಳೆ ಆಶೀರ್ವಾದಗಳನ್ನು ಕೊಡ್ತಿರುತ್ತೆ. ಬಟ್ ಅದನ್ನು ತಗೊಳ್ಳುವಂಥ ಒಂದು ಮನಸ್ಥಿತಿ, ಒಂದು ಎನರ್ಜಿ ನಮ್ಮ ದೇಹದಲ್ಲಿ ಕೂಡ ಇರಬೇಕಾಗುತ್ತೆ ಅಲ್ವಾ. ಹಾಗಾಗಿ ಮೆಡಿಟೇಷನ್ ಮಾಡೋದ್ರಿಂದ ಈ ಒಂದು ಎನರ್ಜಿನ ನಾವು ಪಡ್ಕೊಳ್ತೀವಿ. ಯೂನಿವರ್ಸನ್ನು ಕುರಿತು ಪ್ರಾರ್ಥನೆಯನ್ನು ಕೂಡ ಮಾಡ್ಬೋದು. ಅಂದರೆ ಹೋಪನೋಪೋನು ನೀವು ಪ್ರಯತ್ನ ಪಡಬಹುದು. ಅದು ಒಂದು ಫಾರ್ಗಿವ್ನೆಸ್ ಪ್ರೇಯರ್ ಆಗಿರುತ್ತೆ. ಅದನ್ನು ಮಾಡೋದ್ರಿಂದ ಕೂಡ ನಿಮಗೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ. ನೋಡಿ, ಇದನ್ನು ಪ್ರಯತ್ನ ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ನಿಮಗೆಲ್ಲನೂ ಒಳ್ಳೆಯದೇ ಆಗಲಿ ಅಂತ ಬಯಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಎಲ್ಲನೂ ಒಳ್ಳೆಯದಾಗಲಿ. ಶುಭ ದಿನ.